ಇವತ್ತು ವಿಚಾರ ಅಂತ ಅಂದ್ರೆ ವಿಧಾನಸೌಧದಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು. ಯಾವಾಗ ಸತೀಶ್ ಜಾರಕಿಹೊಳಿ ವಿಚಾರ ಪ್ರಸ್ತಾಪ ಮಾಡಿದ್ರು. ಆದ್ರೆ ಕಲಾಪ ನಡೀತಾ ಇದ್ದಂತ ಸಂದರ್ಭದಲ್ಲಿ ಸದನದಲ್ಲಿ ಈ ವಿಚಾರ ಪ್ರಸ್ತಾಪಕ್ಕೆ ಬರೋದಕ್ಕೆ ಕಾರಣ ಅಂತ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಆಡದಂತ ಮಾತು. ಏನ್ ಹೇಳಿದ್ರು ಯತ್ನಾಳ್, ಬನ್ನಿ ಕೇಳೋಣ. ಒಂದು ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ನೋಡಿ ಇದೆ. ಈಗ ಸಮೃದ್ಧಿ ಮಂಜುನಾಥ್ ಮತ್ತೆ ರಾಜೇಗೌಡರು, ಜನಪ್ರತಿನಿಧಿ ಹರೀಶ್ ಮತ್ತೆ ಧರ್ಮಸಿಂಗ್ ಸಚಿವರನ್ನ ಅಧ್ಯಕ್ಷ ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದ್ರೆ ಮುಗಿಸ್ತಿರಲ್ಲ ನೀವು, ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಸಮೃದ್ಧಿ ಮಂಜುನಾಥ್ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ, ಆಯ್ತು. ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಮೃದ್ಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಮಾತಾಡಿ ಕಲೀರಿ. ಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಒಂದು ರೀತಿ ಅವರು ಕಲಾಪದಲ್ಲಿ ಈ ಹನಿ ಟ್ರಾಪ್ ವಿಚಾರ ಪ್ರಸ್ತಾಪ ಆಗೋಕ್ಕೂ ಮುನ್ನ ಟಿವಿ9 ಜೊತೆ ಮಾತನಾಡಿ ನಮ್ಮ ಸರ್ಕಾರದಿಂದಲೇ ಒಂದು ವಿಕೆಟ್ ಬೀಳಿಸೋದಕ್ಕೆ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಹಾಗಾದ್ರೆ ಅವ್ರು ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ. ಮೊದಲನೇದಾಗಿ ಇವತ್ತು ಗಂಭೀರವಾದಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರಿ. ಇಬ್ಬರು ಸಚಿವರಿಗೆ ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಬಹಿರಂಗ. ಇಬ್ರಿಲ್ಲ ಒಬ್ಬರೇ 2 ಸಾರಿ ಅಟೆಂಪ್ಟ್ ಮಾಡಿದ ಅಂತ ಹೇಳಿದೆ. ಇಬ್ಬರಲ್ಲ, ಒಬ್ಬರೇ ಸಚಿವರಿಗೆ 2 ಸಾರಿ ಅಟೆಂಪ್ಟ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಘರ್ಷಣೆ ಕೂಡ ಆಗಿದೆ, ವಾದ ಕೂಡ ಆಗಿದೆ. ಸೊ ಇದು ನಿಮಗೂ ಎಲ್ಲ ಗೊತ್ತಿರುವಂಥ ವಿಚಾರ. ಸೊ ಒಬ್ಬರು ಮಾತ್ರ, ಇಬ್ಬರಲ್ಲ, 2 ಸಾರಿ ಅವ್ರಿಗೆ ಅಟೆಂಪ್ಟ್ ಮಾಡಿದ್ರೆ, ಮತ್ತು ಸಾರಿ ಮಾಡಿರ್ಬೋದು, ಆದರೆ ಅವ್ರ ಗಮನಕ್ಕೆ ಇರದೇ ಇರ್ಬೋದು. ಸುಮಾರು ಸಾರಿ ಅಟೆಂಪ್ಟ್ ಮಾಡಿದ್ದಾರೆ. ಅವ್ರಿಗೆ ಹನಿ ಟ್ರ್ಯಾಪ್ನಲ್ಲಿ ಬೀಳಿಸ್ಬೇಕು, ಅವರು ರಾಜಕೀಯ ತೇಜೋವಧೆ ಮಾಡಬೇಕು, ರಾಜಕೀಯದಿಂದ ಅವ್ರನ್ನ ನಿರ್ನಾಮ ಮಾಡಬೇಕಂತ ಏನೇನೋ ವಿಚಾರಗಳಿಂದ ಮಾಡುವಂಥ ಪ್ರಯತ್ನ ಆಗಿದೆ. ಸರ್, ಸಹಜವಾಗಿ ಯಾರು ಆತ ಸಚಿವರು ಟ್ರ್ಯಾಪ್ ಮಾಡೋದಕ್ಕೆ ಒಳಗಾದ್ರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗುತ್ತೆ. ನಿನ್ನೆ ಕೂಡ ವಿಪಕ್ಷದವರು ಕೇಳಿದ್ದಾರೆ, ಸಚಿವರ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ, ಅದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ. ತಾವು ಕ್ಯಾಬಿನೆಟ್ ಮಂತ್ರಿಯಾಗಿ ಆ ಸಚಿವರ ಜೊತೆಗೆ ತಾವು ಮಾತನಾಡಿದಾರ, ವಿವರವಾಗಿ ಅವ್ರ ಜೊತೆಗೆ ಚರ್ಚೆ ಮಾಡಿದಾರ, ಏನಾಗಿದೆ ಅಂತ? ಅವರೇ ಇದೆಲ್ಲ ವಿವರವಾಗಿ ಹೇಳಿದ್ದಾರೆ. 2 ಸಾರಿ ನನಗೆ ಬಂದಿದ್ರು, ಏನೋ ಕೆಲಸ ಇದೆ ಅಂತ. ಸೊ ನನ್ನ ಡೌಟ್ ಬಂದು ಅದನ್ನು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಲಿಕ್ಕಾಗಲ್ಲ, ಅಲ್ಲಿ ಘರ್ಷಣೆ ಆಯ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು ಇತಿಸಿರಿ ಆಡ್ಬೇಕಾದ್ರೆ ನಾವು ಹೇಳಿದ್ದೀವಿ, ಅವ್ರು ಸಜೆಸ್ಟ್ ಮಾಡಿದ್ವಿ, ಇದು ಕಂಪ್ಲೇಂಟ್ ಆಗಬೇಕು. ಸುಮ್ಮನೆ ಹೇಳಿದ್ದೀವಿ, ಉತ್ತರ ಕೊಟ್ಟಿದ್ದ ಸರ್ಕಾರ ಅಷ್ಟೇ ಅಲ್ಲ, ತನಿಖೆ ಆಗಬೇಕು. ಯಾರು ಇತರ ಹಿಂದಿದ್ದಾರೆ, ಯಾಕೆ ಆಗ್ತಾ ಇದೆ, ಉದ್ದೇಶ ಏನು, ಸೊ ಇದೆಲ್ಲ ನಾವು ಅವ್ರ ಸೂಚನೆ ಕೊಟ್ಟಿದ್ದೀವಿ, ಸಲಹೆ ಕೊಟ್ಟಿದ್ದೀವಿ. ಸೊ ನೋಡೋಣ, ಅವರು ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾತಾಡಿದ ಮ್ಯಾಗೆ ಕೊಟ್ಟರೆ ಒಳ್ಳೆಯದು. ಸರ್, ಈ ವಿಚಾರ ಸಹಜವಾಗಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗೋದಂದ್ರೆ, ಅವರಿಗೆ ಇಷ್ಟೆಲ್ಲ ಪ್ರಯತ್ನ ಮಾಡೋಣ ಯಾರು ಮಾಡಿಸಿದ್ದು ಅನ್ನುವಂಥ ಕ್ಲೂ ಸಹಜವಾಗಿ ಆ ಸಚಿವರಿಗೆ ಇರುತ್ತೆ. ಇದ್ರ ಹಿನ್ನೆಲೆ ಯಾರು ಇದೆಯಾ, ಯಾರು ಮಾಡಿದ್ದಾರೆ, ಯಾರಿದ್ರ ಹಿಂದೆ ಯಾರು ಪ್ರಭಾವಿಗಳಿದ್ದಾರೆ? ನಾವು ಹೇಳಿದ್ರೆ ಅದು ಆರೋಪ ಆಗ್ತದೆ, ರಾಜಕೀಯ ಆರೋಪ ಆಗ್ತದೆ. ನಾವು ಯಾರ್ದಾರ ಹೆಸರು ಹೇಳಿದ್ರೆ ರಾಜಕೀಯ ಆರೋಪ ಆಗ್ತದೆ. ಒಂದು ಯಾವುದೋ ಏಜೆನ್ಸಿ ಅದನ್ನೇ ಪ್ರೂವ್ ಮಾಡಿದ್ರೆ ಅದು ಪಕ್ಕಾ ಆಗ್ತದೆ. ಅದಕ್ಕೆ ನಾವು ಹೇಳಿದ್ರೆ ಇಲ್ಲಿ ನಮಗೆ ಯಾರೋ ಬೇಡಾದ್ರದ್ದು ನಾವು ಹೇಳ್ತೀವಿ, ಅವ್ರು ನಮ್ಮ ಮ್ಯಾಗ ಆರೋಪ ಮಾಡ್ತಾರೋ ಸರಿಯಲ್ಲ. ಅದು ಅಥಾರಿಟಿ ಏಜೆನ್ಸಿ ಮಾಡಿದ್ರೆ ಒಳ್ಳೆಯದು. ಅಲ್ಲಕ್ಕಿಂತ ಮುಖ್ಯವಾಗಿ ಸರ್, ನಿನ್ನೆ ಸುನಿಲ್ ಕುಮಾರ್ ಅವರು ಕೂಡ ಸದನದಲ್ಲಿ ಮಾತಾಡ್ತಾ ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ರು. ಅದು ಸತ್ಯವೇ? ಸ್ವಪಕ್ಷೀಯರೇ ಮಾಡಿದ್ದಾರೆ ಅನ್ನುವಂಥ ಕ್ಲೂ ಏನಾದ್ರು ಇದೆಯಾ? ನಿಮ್ಮ ಪಕ್ಷದವರೇ ನಿಮ್ಮ ಸಚಿವರ ವಿರುದ್ಧ ಈ ರೀತಿಯ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಇರ್ಬೋದು. ಇಲ್ಲ ಅಂತ ಹೇಳಿಕೆ ರಾಜಕೀಯಲ್ಲಿ ಅಷ್ಟು ಕೆಳಮಟ್ಟಕ್ಕೆ ಹೋಗಿದ್ದು ರಾಜಕೀಯ. ಈಗ ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ವಿ ನಾವು. ಹಿಂದಿನ BJP ಸರ್ಕಾರದಲ್ಲಿ ಕೂಡ ಕೆಲವು ಮಂತ್ರಿಗಳನ್ನು ಈ ರೀತಿ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದನ್ನು ನಾವು ಕೇಳಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಕೂಡ ಕೇಳಿದ್ದೀವಿ. ಇದು ನಿರಂತರವಾಗಿ ನಡೀತಾ ಇದೆ. ಸೊ ಈಗಿನ ನಮ್ಮ ಸರ್ಕಾರದಲ್ಲಿ ಇದು ಮೊದಲನೇ ವಿಕೆಟ್ ಬೀಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಬಿದ್ದಿಲ್ಲ ಅದು. ಸೊ ಪ್ರಯತ್ನ ಅಂತ ಆಗಿದೆ. ಸೊ ಇದು ಕಡಿವಾಣ ಆಗಬೇಕು. ಸರ್, ಸಚಿವರು ಹೋಮ್ ಮಿನಿಸ್ಟರ್ಗಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಅವ್ರ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ, ಅವ್ರಿಗೆ ತಲುಪಿಸಿದ್ದಾರೆ ಈ ಥರ ಆಗಿದೆ ಅಂತ? ಓಕೆ, ಅವ್ರಿಗೂ ಒಂದು ಮಾಹಿತಿ ಇದೆ, ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇದೆ. ಮುಖ್ಯಮಂತ್ರಿ ಮಾಹಿತಿ ಇರಲೇಬೇಕು, ಯಾಕಂದ್ರೆ ಅವ್ರಿಗೆ ಇದ್ದೇ ಇರ್ತೈತಿ, ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಗೃಹ ಸಚಿವರ ಜೊತೆ ನಿನ್ನೆ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಸೊ ಅದನ್ನು ಮುಂದೆ ಯಾವ ರೀತಿ ಒಯ್ಯಬೇಕು ಕಾನೂನು ದೃಷ್ಟಿಯಲ್ಲಿ ಅಂತ ಚರ್ಚೆ ಮಾಡಿದ್ರೆ ನೋಡೋಣ ಏನಾಗ್ತೈತೆ. ನಾಳೆ ನಾಡ್ದ ನಂತರ ಒಂದು ಹಂತಕ್ಕೆ ಬರ್ತೀವಿ. ಇದಿಷ್ಟು ಸಚಿವರ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತ. ಮತ್ತು ಕ್ಯಾಮರಾಮನ್ ಮುತ್ತುರಾಜ್ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.